ದೈವಕ್ಕೆ ಅಪಮಾನ ಮಾಡಿದ್ರ ನಟ ರಣವೀರ್ ಸಿಂಗ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಿಷಬ್ ಶೆಟ್ಟಿ ಹೊಗಳುವ ಭರದಲ್ಲಿ ರಣವೀರ್ ಸಿಂಗ್ ಇದೀಗ ವಿವಾದಕ್ಕೆ ಈಡಾಗಿದ್ದಾರೆ. ಗೋವಾದ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಂತಾರ ದೈವವನ್ನ ದೆವ್ವ ಎಂದು ಕರೆದು ಅಪಹಾಸ್ಯವನ್ನ ಮಾಡಿದ್ರ ರಣವೀರ್ ಸಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ಹೇಳಿಕೆಗೆ ಇದೀಗ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ನಟ ರಿಷಬ್ ಶೆಟ್ಟಿ ಎದುರೇ ಅನುಕರಣೆಯನ್ನ ಮಾಡಿದ್ದಾರೆ ರಣವೀರ್ ಸಿಂಗ್. ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಿನಿಮೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಕಾಂತಾರ ಸಿನಿಮಾದ ದೈವದ ನಟನೆಯನ್ನ ಅನುಕರಣೆಯನ್ನ ಮಾಡಲು ಹೋಗಿ ಜನರ ಆಕ್ರೋಶಕ್ಕೆ ಇದೀಗ ಗುರಿಯಾಗಿದ್ದಾರೆ. ಏನು ಫಿಲ್ಮ್ ಫೆಸ್ಟಿವಲ್ ಅನ್ನ ಆಯೋಜನೆ ಮಾಡಲಾಗಿತ್ತು, ಇದರಲ್ಲಿ ಸಾಕಷ್ಟು ನಾಯಕರು ಕೂಡ ಭಾಗಿಯಾಗಿದ್ರು. ರಜನಿಕಾಂತ್ ಸೇರಿದಂತೆ ಸಾಕಷ್ಟು ನಾಯಕರು ಭಾಗಿಯಾಗಿದ್ರು. ಅಂದ್ರೆ ಈ ಹಿಂದೆ ಕೆಲವೊಂದಷ್ಟು ಕಾರ್ಯಕ್ರಮ ಇದ್ದಂತಹ ಸಂದರ್ಭದಲ್ಲೂ ಕೂಡ ರಣವೀರ್ ಸಿಂಗ್ ಬೇರೆ ಬೇರೆ ನಾಯಕರ ಅನುಕರಣೆಯನ್ನ ಮಾಡ್ತಾ ಇದ್ರು. ಇದೀಗ ರಿಷಬ್ ಶೆಟ್ಟಿ ಅವರ ರೀತಿ ಮಾಡಲಿಕ್ಕೆ ಹೋಗಿ ಸಾಕಷ್ಟು ವಿವಾದಕ್ಕೆ ಈಡಾಗಿದ್ದಾರೆ. Big fan, sir. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. Round of applause for Rishabh's performance in Kantara 2. Absolutely. Big fan, sir. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಎಸ್ ಯಶೋಧ, ಏನಾಯ್ತು ಆಕ್ಚುಲಿ ಅಲ್ಲಿ? ತೇಜಸ್ವಿನಿ ಅವರು ಇಲ್ಲಿ ಗಮನಿಸಬಹುದು, ತುಳುನಾಡಿನ ದೈವಕ್ಕೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಅಪಮಾನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ನಟನೆಯನ್ನ ಹೊಗಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 2 ನಲ್ಲಿ ಮಾಡಿದಂತಹ ಒಂದು ವರ್ತನೆಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಾದ ಬಳಿಕ ತುಳುನಾಡಿನಲ್ಲಿ ದೈವಗಳು ಅಂತ ಬಂದಾಗ ಆ ದೈವಗಳಿಗೆ ದೊಡ್ಡ ಮಟ್ಟದಲ್ಲಿ ಭಕ್ತಿ ತೋರಿಸುವಂತಹ ಭಕ್ತರಿದ್ದಾರೆ, ಗೌರವಿಸ್ತಾರೆ. ಇಡೀ ಕರ್ನಾಟಕದಲ್ಲಿ ದೈವ ಅಂತ ಬಂದಾಗ ಆ ಒಂದು ಭಯ ಭಕ್ತಿ ಖಂಡಿತವಾಗಿಯೂ ಇದೆ. ಇದೀಗ ರಣವೀರ್ ಸಿಂಗ್ ಪೆದ್ದನಂತೆ ಮಾತಾಡಿದ್ದಾರೆ ಅಂತಾನೆ ಹೇಳಬಹುದು. ದೈವವನ್ನ ಗೋಸ್ಟ್ ಅನ್ನೋ ಪದದ ಮೂಲಕ ದೆವ್ವಕ್ಕೆ ಹೋಲಿಸುವ ಮೂಲಕ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರಿಷಬ್ ಶೆಟ್ಟಿ ಅವರು ಒಂದು ನಗುವನ್ನ ಕೊಟ್ಟು ಸುಮ್ಮನಾಗ್ತಾರೆ. ಈಗ ಆ ನಗು ಕೊಟ್ಟಿದ್ದಕ್ಕೂ ಕೂಡ ಯಾಕೆ ನಗಾಡಿದ್ರು ಅವ್ರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಿತ್ತಲ್ಲ ಅಂತ ಹೇಳಿ ಎಲ್ಲರೂ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇದು ಆಗಿರುವಂತದ್ದು. ಗೋವಾದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫಿಲಂ ಫೆಸ್ಟಿವಲ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕಾಂತಾರ ಸಿನಿಮಾನ ನೋಡಿ ನಾನು ತುಂಬಾನೇ ಖುಷಿ ಪಟ್ಟೆ, ತುಂಬಾ ಚೆನ್ನಾಗಿತ್ತು. ಕಾಂತಾರ ಚಾಪ್ಟರ್ 3 ಇದ್ರೆ ನನಗೂ ಕೂಡ ಅವಕಾಶವನ್ನ ಕೊಡಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ದೈವಗಳಿಗೆ ಅಪಮಾನ ಮಾಡಿದ್ದಾರೆ. ಇದು ತುಳುನಾಡಿನ ಜನತೆಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ದೈವ ಆರಾಧಕರೇನಿದ್ರೆ ಅವರೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ವೇಳೆ ಇದು ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರಿಷಬ್ ಶೆಟ್ಟಿ ಅವರು ನಮ್ಮ ನಾಡಿನ ಹೆಮ್ಮೆಯ, ನಮ್ಮ ನಾಡಿನ ಭಕ್ತಿಯ ಒಂದು ಹೇಳ್ಬೋದು ದೈವಗಳು ಅಂತ, ಆ ದೈವಗಳ ಬಗ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನಾದ್ರೂ ಮಾಡಬಹುದಿತ್ತು. ನಗಾಡಿ ಸುಮ್ಮನಾಗಬಾರ್ದಿತ್ತು. ಆ ನಗು ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಇಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ರಣವೀರ್ ಸಿಂಗ್ ಅವರಿಗೆ ತಲುಪದ ಮೇಲೆ ನಮ್ಮ ಕನ್ನಡಿಗರ ಕ್ಷಮೆಯನ್ನ ಕೇಳ್ತಾರ, ತುಳುನಾಡಿನ ಜನತೆಯ ಕ್ಷಮೆಯನ್ನ ಕೇಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಗೋವಾ ಫಿಲಮೋತ್ಸವದಲ್ಲಿ ಈ ಘಟನೆ ನಡೆದಿದೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ತುಳುನಾಡಿನ ದೈವಕ್ಕೆ ರಣವೀರ್ ಸಿಂಗ್ ಅಪಮಾನ ಮಾಡಿದ್ದಾರೆ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗೋದ್ರ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಓಕೆ ಯಶೋಧ, ಇದೀಗ ಏನು ಅಂತ ಅಂದ್ರೆ ಎಷ್ಟೋ ಬಾರಿ ಕಾರ್ಯಕ್ರಮಗಳು ಇದ್ದಾಗ ಸುದೀಪ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಅವಮಾನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೀಗ ಇಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಪ್ರಶ್ನೆ ಮಾಡಬಹುದಿತ್ತಲ್ವಾ, ಯಾಕೆ ಅವ್ರು ಸೈಲೆಂಟ್ ಆದ್ರು?
ಅದೇ ನಾನು ಇಷ್ಟೊತ್ತು ಹೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ದೈವಗಳ ಬಗ್ಗೆ ಅರ್ಥ ಮಾಡಿಸಬಹುದಿತ್ತು. ಅಲ್ಲಿ ಅವರು ಈ ಕಾಂತಾರ ಚಾಪ್ಟರ್ 2 ಅಲ್ಲಿ ಅವರಿಗೆ ಹಲವು ದೈವಗಳ ಆಹ್ವಾನ ಆಗುತ್ತೆ ಈ ಸಿನಿಮಾದಲ್ಲಿ ಅವರು ಅದನ್ನ ನಟನೆ ಮಾಡ್ತಾರೆ. ಈಗ ಕಾಂತಾರ ಚಾಪ್ಟರ್ 2 ಅಥವಾ ಕಾಂತಾರ 1 ಅಂತ ಬಂದಾಗ ಅವರು ತುಂಬಾನೇ ಭಕ್ತಿಯಿಂದ ಏನೇನು ದೈವಗಳನ್ನ ಹೇಗೆ ಆರಾಧನೆ ಮಾಡ್ಬೇಕು, ದೈವಗಳಿಗೆ ಹೇಗೆ ಪೂಜೆ ಸಲ್ಲಿಸ್ಬೇಕು, ದೈವಗಳಂತ ಬಂದಾಗ ಅಷ್ಟು ಒಂದು ಶುದ್ಧವಾಗಿ ಅಚ್ಚುಕಟ್ಟಾಗಿ ಶೂಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಅಂಡ್ ರಿಷಬ್ ಶೆಟ್ಟಿ ಫ್ಯಾಮಿಲಿ ಕೂಡ ದೈವದ ಆರಾಧನೆಯ ಕುಟುಂಬಸ್ಥರು ಅನ್ನೋದು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಗೊತ್ತಿರುವಂತ ವಿಚಾರ. ಅವರು ಅರ್ಥ ಮಾಡಿಸಬಹುದಿತ್ತು. ಇದು ಹೀಗಲ್ಲ, ನೀವು ಚಾಮುಂಡಿ ಅದು ಅವ್ರು ಮಾಡಿ ತೋರಿಸಿದ್ದು ಚಾಮುಂಡಿ ದೇವತೆ ಒಂದು ಇದನ್ನ ಮಾಡ್ತಾರೆ, ಅದು ಗೋಸ್ಟ್ ಅಂತ ಬಳಸ್ತಾರೆ ಆ ಪದವನ್ನ, ಅದು ಗೋಸ್ಟ್ ಅಲ್ಲ ಅಂತ ಹೇಳಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಿತ್ತು. ಒಂದ್ ವೇಳೆ ಮಾಡಿದ್ದಾರ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕು. ಓಕೆ, ಧನ್ಯವಾದ ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.